10 ಗಂಟೆಗೆ ಅವರು ಏನು ನಡೀತಾ ಇದೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಯಾವ ರೀತಿ ನಡೀತಾ ಇದೆ ಅಂಥೇಳಿ ಸ್ವಲ್ಪ ಚರ್ಚೆ ಮಾಡಿ ನಮ್ಮಗಳ ಜೊತೆಯಲ್ಲಿ ಮಾಹಿತಿಗಳು ತೊಗೊಂಡು ಹೋಗೋದಕ್ಕೆ ಬರ್ತಿದ್ದಾರೆ. ಮತ್ತು ನಮಗೇನಾದರೂ ಸಲಹೆ ಸೂಚನೆಗಳಿದ್ದರೆ ಅದನ್ನು ಕೂಡ ಕೊಟ್ಟು ಹೋಗೋದಕ್ಕೆ ಬರ್ತಿದ್ದಾರೆ. ಬ್ಲಾಕ್ ಅಧ್ಯಕ್ಷರು ಮತ್ತು ಜಿಲ್ಲಾ ಆಫೀಸ್ ಬೇರರ್ಸು MLAಗಳು ಅವ್ರನ್ನೆಲ್ಲರನ್ನೂ ಕರೆದಿದ್ದಾರೆ. ಅಲ್ಲಿಂದ ಚಿತ್ರದುರ್ಗಕ್ಕೆ ಹೋಗ್ತಾರೆ, ಆಮೇಲೆ ಶಿವಮೊಗ್ಗಕ್ಕೇನೋ ಹೋಗ್ತಾರೆ ಅಂತ ಹೇಳಿದರು. ಸೊ ಅವರು ಎಲ್ಲ ಕ್ಷೇತ್ರಕ್ಕೂ ರಾಜ್ಯದ ಉಸ್ತುವಾರಿ ಆಗಿರೋದ್ರಿಂದ ಬಹುಶಃ ಎಲ್ಲ ಕ್ಷೇತ್ರಕ್ಕೂ ಕೂಡ ಅವರು ಭೇಟಿ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಹುಬ್ಳಿ ಇಶ್ಯೂ ಲವ್ ಜಿಹಾದ್ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಹಿಂದೂ ಪರ ಕಾರ್ಯಕರ್ತರು ಲವ್ ಜಿಹಾದ್ ಯಾಕೆ ಆಗಿರಬಾರ್ದು ಇದು ಲವ್ ಜಿಹಾದು ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು. ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗೋಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ, ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ. ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂಥೇಳಿ ಸದ್ಯದ ಪರಿಸ್ಥಿತಿಯಲ್ಲಿ. ನೋಡಿ, ಅವರು ಸ್ವಾಭಾವಿಕವಾಗಿ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ದೂಷಣೆ ಮಾಡೋದು ದಿನನಿತ್ಯ ಅವ್ರದ್ದು ಅದೇ ಕೆಲಸ ಅಂತಾರಲ್ಲ, ಹಾಗೆ ಅವರೆಲ್ಲದಕ್ಕೂ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ಅದು ಅಷ್ಟು ಸಮಂಜಸ ಅಲ್ಲ. ಅದು ಸಮಾಜದಲ್ಲಿ ಏನು ನಡೀತೆ ಅದನ್ನು ನಾವು ಕಾನೂನು ಪ್ರಕಾರ ಕಂಟ್ರೋಲ್ ಮಾಡ್ತೀವಿ, ಬಿಡೋದಿಲ್ಲ. ಆದರೆ ಎಲ್ಲವನ್ನು ಕೂಡ ರಾಜಕೀಯದ ದೃಷ್ಟಿಯಿಂದ ನೋಡೋದಾದರೆ ಅದು ಈ ಚುನಾವಣೆ ಸಂದರ್ಭದಲ್ಲಿ ಒಳ್ಳೆಯದಲ್ಲ, ಅದು ಒಳ್ಳೆ ಬೆಳವಣಿಗೆ ಆಗೋದಿಲ್ಲ. ಅದು ಗೊತ್ತಿದೆ. ಅವರು ಹಿಂಗೆ ತನಿಖೆ ಮಾಡಿ ಈ ಸೆಕ್ಷನ್ನೇ ಹಾಕಿ ಅಂತ ಅವ್ರು ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಏನು ಎವಿಡೆನ್ಸಸ್ಗಳು ಸಿಗುತ್ತೆ ಆ ಎವಿಡೆನ್ಸಿನ ಆಧಾರದ ಮೇಲೆ ಅವರು ಆ ಸೆಕ್ಷನ್ಗಳು ಹಾಕ್ತಾರೆ, ಆ ರೀತಿ ಕೇಸಸ್ಸು ತಗೊಳ್ತಾರೆ. ನೋಡಿ, ನಾವು ಮೊದಲಿಂದನೂ ಹೇಳ್ತಾನೆ ಇದ್ದೀವಿ, EVM ಹ್ಯಾಕ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಟೆಕ್ನಿಕಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ರಾಷ್ಟ್ರದ ಏನು ಎಲೆಕ್ಷನ್ ಕಮಿಷನ್ ಇದೆ, ಆ ಎಲೆಕ್ಷನ್ ಕಮಿಷನ್ ಮುಂದೆ ನಾವು ಕಾಂಗ್ರೆಸ್ನವರು ಒಂದು ಸಮಿತಿಯನ್ನು ಮಾಡಿದರು. ಹಿಂದೆ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಆ ಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯನಿದ್ದೆ. ನಮ್ಮನ್ನೆಲ್ಲ ಕಮಿಷನ್ ಮುಂದೆ ನೀವು ಪ್ರೆಸೆಂಟ್ ಮಾಡಿ ಯಾವ ರೀತಿ ಆಗುತ್ತೆ, ಇದು ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಅದನ್ನೆಲ್ಲ ನಮ್ಮಲ್ಲಿ ಮಾಡಿದರು. ಒಂದು ದಿನ ಅರ್ಧ ದಿನ ಹೆಚ್ಚು ಕಡಿಮೆ ನಮ್ಮನ್ನು ಕೇಳಿಕೊಂಡಾದಮೇಲೆ ಅವರು 2 ದಿವಸದ ನಂತರ ನಾವು ಜಡ್ಜ್ಮೆಂಟ್ ಕೊಡ್ತೇವೆ ಅಂಥೇಳಿ ಎಲೆಕ್ಷನ್ ಕಮಿಷನ್ನವರು 2 ದಿವಸದ ನಂತರ ಟೆಕ್ನಿಕಲಿ ಇರ್ಬೋದು, ಆದರೆ ಇದಕ್ಕೆ ಇಲ್ಲಿ ನಮ್ಮ ಫೀಲ್ಡಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಮಗೆ ರಿಜೆಕ್ಟ್ ಮಾಡಿದರು. ಈಗ ನಿನ್ನೆ ಕಾಸರಗೋಡಿನಲ್ಲಿ ನೋಡಿದ್ರೆ ಯಾವ ಬಟನ್ ಹೊತ್ತಿದ್ರು BJPಗೆ ಹೋಗುತ್ತೆ ಅಂತ ಹೇಳಿದರೆ ಅದು ಸಾಧ್ಯ ಇದೆ ಅಂತ ಹೇಳಿ ಅಲ್ಲಿ ಆಯ್ತಲ್ಲ. ಸೊ ಅಂಥದ್ದನ್ನು ಯಾಕೆ ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾರೋ ಮಾಡೋದಿಲ್ವೋ, ಆದರೆ ಕೆಲವು ಕ್ಷೇತ್ರಗಳಲ್ಲಿ ಅವ್ರಿಗೆ ಬೇಕಾದಂಥ ನಂಬರ್ ಬರೋವರೆಗೂ ಅಂಥ ಕ್ಷೇತ್ರಗಳಲ್ಲಿ ಅವರು ಮಾಡಿರೋದಕ್ಕೆ ಯಾಕೆ ಸಾಧ್ಯತೆ ಇರಬಾರ್ದು ಅಂಥೇಳಿ ನಮಗೆ ಅನುಮಾನ ಸ್ವಾಭಾವಿಕವಾಗಿ ಬರುತ್ತೆ. ಯಾಕೆಂದರೆ ಇದು ಟೆಕ್ನಿಕಲಿ ಪಾಸಿಬಲ್. ಜೊತೆಗೆ ಇದು ಹಿಂದೆ ಯಾಕೆ ಮಾಡಿರಬಾರ್ದು, ಅವರಿಗೆ ಇನ್ನು 540ರಲ್ಲೂ ಮಾಡೋ ಅಗತ್ಯ ಇಲ್ಲ, 250 ಮಾಡ್ಬೋದಲ್ಲ. ಅವರು ಆರಾಮಾಗಿ ಗೆದಿಯೋಂಥ ಕ್ಷೇತ್ರಗಳನ್ನ ಬಿಟ್ಟು ಅದು ಗೆದ್ದಿತ್ತಾರೆ. ಅವರೊಂದು 150 200 ಇರ್ಬೋದು, ಅಥವಾ ಆಸ್ಪಾಸ್ನಲ್ಲಿ ನಮ್ಮ ಸಂಖ್ಯೆ ಇರ್ಬೋದು. ಅದಕ್ಕೆ ಅಡಿಷನಲ್ ಆಗಿ ಒಂದು 50 ಕ್ಷೇತ್ರದಲ್ಲಿ ಮಾಡಿಕೊಂಡ್ರೆ ಅದು ಯಾರಿಗೆ ಗೊತ್ತಾಗುತ್ತೆ. ಅಲ್ಲೊಂದು ಇಲ್ಲೊಂದು ಯಾವ್ಯಾವುದೋ ಒಂದೊಂದು ರಾಜ್ಯದಲ್ಲಿ ಒಂದೊಂದು 2 3 ಮಾಡಿದ್ರೆ ಇಡೀ ದೇಶದಲ್ಲಿ ಒಂದು 50 ಜಾಸ್ತಿ ಆಗ್ಬಿಡುತ್ತೆ. ಅದು ಅನುಮಾನ ನಮಗೆ ಇದ್ದೇ ಇದೆ. ಅದಕ್ಕೆ ನಾವು ಈ ಎಲೆಕ್ಷನ್ ಕಮಿಷನ್ಗೆ ಹೇಳ್ಕೊಂಡೇ ಬಂದಿದ್ದೇವೆ. ಅವರು ಅಧಿಕಾರಕ್ಕೆ ಬಂದರೆ
EVM ಹೋಗುತ್ತೆ, ಬ್ಯಾಲೆಟ್ ಬರುತ್ತೆ. ಅದನ್ನು ನಾವು ಖಂಡಿತವಾಗಿ ಮಾಡಬೇಕು ಅಂತೇಳಿ ನಾವೇ ಕೇಳ್ತಾ ಇದ್ದೀವಿ ಬ್ಯಾನ್ ಮಾಡಿ ಅಂತ. ಈಗ ನಾವು ಅಧಿಕಾರಕ್ಕೆ ಬಂದಾಗ ನಾವು ಮಾಡಲೇಬೇಕಲ್ಲ. ಅಲ್ಲ, ಈಗ ತಂದಿರೋದು ಯಾರು ಅಂತ, ಈಗ EVM ಫಸ್ಟ್ ಮೊದಲು ತಗೊಂಡು ಬಂದರು, ಆದರೆ ಅದನ್ನು ಮಿಸ್ಯೂಸ್ ಮಾಡೋದು ನಾವು ಮಾಡಿದ್ದಲ್ಲ. ಆ ಹಂತದಲ್ಲಿ ಗೊತ್ತಾಗಿರ್ಲಿಲ್ಲ ಅಂತ. ಅವಾಗ ಗೊತ್ತಿರಲಿಲ್ಲಲ್ಲ, ಅವಾಗ ಯಾರೋ ಅಡ್ವೈಸ್ ಮಾಡಿದರು, ತಗೊಂಡು ಬಂದರು. ಅವಾಗ ಟೆಕ್ನಿಕಲ್ ಟೀಮು ಇದನ್ನೆಲ್ಲ ಪಾಸಿಬಿಲಿಟೀಸನ್ನು ಅವರು ಊಹೆ ಮಾಡಿರಲಿಲ್ಲ. ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೆ ಹ್ಯಾಕಿಂಗು ಅದು ಇದು ಎಲ್ಲ ಮಾಡ್ತಾರೆ. ಈಗ ನೋಡಿ, ನೀವು ಬಿಟ್ಕಾಯಿನ್ನಲ್ಲಿ ಹ್ಯಾಕಿಂಗ್ ಮಾಡಿ ನೂರಾರು ಕೋಟಿ ರೂಪಾಯಿ ಸೈಫನ್ ಔಟ್ ಮಾಡಿದರು ಅಂತ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಾಗೆ ಇದು ಕೂಡ ಹ್ಯಾಕಿಂಗ್ ಮಾಡೋದಕ್ಕೆ ಎನಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಕ್ಯಾನ್ ಬಿ ಕಾಂಪ್ರಮೈಸ್ಡ್ ಅಂತ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇದು ಕೂಡ ಸಾಧ್ಯತೆ ಇದೆ ಅಂತ ನೆನ್ನೆ ಗೊತ್ತಾದಂಗೆ ಆಯ್ತಲ್ಲ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ನೀವು ಆರೋಪವನ್ನು ಮಾಡಿದ್ರಿ. ಬಟ್ ಆದರೆ 36 ಸೀಟ್ ಕಾಂಗ್ರೆಸ್ ಬಂದ ಮೇಲಿಂದ ಬಿಜೆಪಿನವರು ಇದರಲ್ಲಿ ಯಾವುದೇ ರೀತಿಯಂತ EVM ಹ್ಯಾಕ್ ಮಾಡೋಂಥ ಸಾಧ್ಯತೆ ಇರಲಿಲ್ಲ. ಮಾಡಿಲ್ಲದೆ ಇರ್ಬೋದು. ಅವರು ಒಂದು ರಾಜ್ಯ ಕಟ್ಕೊಂಡು ಏನಾಗಬೇಕು ಹೋದ್ರೋಯ್ತು ಅಂತ ಬಿಟ್ಟಿರ್ಬೋದು. ಅಲ್ಲ, ಅವರಿಗೆ ಅಷ್ಟು ಅವರು ನೋಡಿ, ಅವರು ಭಾಳ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಮಾಡ್ತಾರೆ. ಮಾಡಿದ್ದಾರೆ ಅಂತಲೇ ಊಹೆ ಮಾಡೋಣ. ಭಾಳ ಎಚ್ಚರಿಕೆಯಿಂದ ಮಾಡ್ತಾರೆ. ಒಂದು ರಾಜ್ಯ ಹೋದ್ರೆ ಹೋಯ್ತು ಬಿಡು ಅಂತ ಹೇಳಿ. ಮೋದಿ ಅವರು ಅಷ್ಟು ಬಾರಿ ಬಂದು ಪ್ರಚಾರ ಮಾಡಿದ್ರು ಲಾಸ್ಟ್ ಟೈಮ್ ಬಂದಾಗ ವಿಧಾನಸಭೆಯಲ್ಲಿ. ಕನಿಷ್ಠ ಪಕ್ಷ ಅವ್ರ ಘನತೆ ಗೌರವ ಉಳಿಸ್ಕೊಳ್ಕಾದ್ರೂ ಅವ್ರು ಮಾಡಬೇಕಿತ್ತಲ್ವ ಹಾಗೆ ಹ್ಯಾಕ್ ಮಾಡೋದಾದ್ರೆ ಅಂತ. ಗೊತ್ತಿಲ್ಲ, ಈಗ ಮಾಡಿದರೆ ಗೆದ್ದಿರೋರು ಅವರು, ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಈ ರಾಜ್ಯ ಬಿಟ್ಬಿಡೋದು ಈ ಸಾರಿ ಹೋಗಲಿ ಆ ಕಡೆ ಅಂತ.